ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಡೇ ಈವ್ನಿಂಗು. ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ನನ್ನ ಮಗ ಎಲ್ಲನೂ ಬುಕ್ ಮಾಡಿದ್ದ. ಇವಾಗ ನಾನು ಸ್ವಲ್ಪ ಆಚೆಗೆ ಹೋಗೋದು ಕಮ್ಮಿ. ಫಸ್ಟು ಸ್ಕೂಲಿಂದ ಮಕ್ಳು ಕರ್ಕೊಬರೋಕ್ಕೆ ಹೋಗಾಗ ಎಲ್ಲ ಏನು ಬೇಕು ಅದೆಲ್ಲ ತಂದುಬಿಡ್ತಾಯಿದ್ದೆ. ಇವಾಗ ನಾನು ಹೋಗ್ತಾಯಿಲ್ಲ, ನಮ್ಮ ಮನೆಯವರೇ ಹೋಗ್ತಾರಲ್ಲ, ಕರ್ಕೊಂಬರೋದು ಬಿಡೋದು ಅವ್ರದ್ದೇ ಇದೆ. ಅದಕ್ಕೋಸ್ಕರ ಇವಾಗ ಎಲ್ಲೂ ಹೋಗ್ತಾಯಿಲ್ಲ ಅಂದ್ಬಿಟ್ಟು ಏನೂ ತರ್ತಾ ಇರಲ್ಲ. ಇಷ್ಟೆಲ್ಲ ಬೇಕಾಗಿತ್ತು. ಇನ್ನು ನನ್ನ ಮಗ ಬುಕ್ ಮಾಡ್ತೀನಿ ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ಇನ್ನು ನಾಳೆ ಸೋಮವಾರ ಅಲ್ವಾ, ಹೂವು ಎಲ್ಲ ಬೇಕಾಗಿತ್ತು. ಈ ಹೂವು ಪರವಾಗಿಲ್ಲ, ಒಂದು ಪೌಚ್ 30 ರೂಪಾಯಿ, ಅದು 2ರಿಂದ 60 ರೂಪಾಯಿ. ಹೂವು ಫ್ರೆಶ್ಶಾಗಿ ಬಂದಿದ್ದು. ವೈಟ್ ಸೇವಂತಿಗೆ ಮತ್ತು ರೋಸ್ ತರಿಸಿದ್ದೆ. ತರಕಾರಿನೂ ಅಷ್ಟೇ ಫ್ರೆಶ್ಶಾಗಿತ್ತು. ಬೆಂಡೆಕಾಯಿ ಮತ್ತು ಕ್ಯಾರೆಟು, ಕಾರ್ನು, ಏನೇನು ಬೇಕು ಅದೆಲ್ಲ ತರಿಸ್ಕೊಂಡಿದ್ದೆ. ಚೆನ್ನಾಗಿದೆ ತರಕಾರಿ. ನನಗೆ ಈ ಥರ ಟಿಶ್ಯೂ ಪೇಪರ್ ಹಾಕಿ ಇಟ್ಕೊಂಬಿಡ್ತೀನಿ. ನಾನೇನು ತೊಳೆಯಲ್ಲ. ಅಡುಗೆ ಮಾಡ್ಕೊಳ್ಬೇಕಾದ್ರೆ ಎತ್ಕೋತೀನಲ್ಲ, ಆವಾಗ ಮಾತ್ರ ತೊಳಿತೀನಿ. ಇವಾಗ ತೊಳೆಯಲ್ಲ, ಹಂಗೆ ಸ್ಟೋರ್ ಮಾಡ್ತೀನಿ. ಚೆನ್ನಾಗಿರ್ತವೆ. ಇವಾಗ ನಂದು ಇದು ಸೋಮವಾರ ಬೆಳಗ್ಗೆ ಯೋಗ ಕ್ಲಾಸ್ಗೆ ಹೋಗೋಕ್ಕೆ ಮುಂಚೆ ರಂಗೋಲಿ ಹಾಕೋಗ್ತಾಯಿದ್ದೆ. ಇವತ್ತು ಲೇಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಯೋಗ ಕ್ಲಾಸ್ ಮುಗಿಸ್ಕೊಂಡು ಬಂದು ರಂಗೋಲಿ ಹಾಕಿ ಇವಾಗ ಅಡುಗೆ ಮನೆಗೆ ಬಂದೆ. ರಾತ್ರಿಯೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ. ವಾಟರ್ ಬಾಟಲ್ಸ್ಗಳು ಮತ್ತು ಕೆಟಲ್ಲು ಎಲ್ಲ ತೊಳೆದಿಟ್ಟಿದ್ದೆ. ಅವಕ್ಕೆ ಇವಾಗ ಫಸ್ಟ್ ನೀರು ತುಂಬಿಟ್ಬಿಟ್ಟು ಆಚೆಗೆ ಇಟ್ಬಿಡೋಣ, ಆಮೇಲೆ ಇದೆಲ್ಲ ಸ್ಲ್ಯಾಬ್ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ತುಂಬಿ ಆಚೆಗೆ ಇಡ್ತಾಯಿದ್ದೀನಿ. ಇವತ್ತಿಂದ ಮಕ್ಕಳಿಗೆ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ತಿಂಡಿನ ಲೇಟಾಗಿ ಮಾಡ್ಬೋದು. ಇವತ್ತೇನು ತಿಂಡಿ ಅಷ್ಟೇ, ಬರೀ ತಿಂದು ಹೋಗೋಕ್ಕಷ್ಟೇ ಅಂದ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳೋಣ, ಇನ್ನು ಪೂಜೆ ಎಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಅವ್ರಿಗೂ ಅಷ್ಟೇ 8:30ಗೆ ಹೋಗ್ತಾರೆ ಇವತ್ತು. ಅದಕ್ಕೆ ಇನ್ನು ಲೇಟಾಗಿ ಹೋಗ್ತಾರಲ್ಲ, ಬರೀ ತಿನ್ನೋಕ್ಕಷ್ಟೇ ಅಲ್ವಾ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ, ಕೆಲಸ ಮಾಡಿಬಿಟ್ಟು ಆದಮೇಲೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಕಸ ಎಲ್ಲ ಗುಡಿಸಿ ಮನೆ ಒರೆಸೋಣ ಅಂತ ಒರೆಸ್ಕೊತಾ ಇದ್ದೆ. ನಾನು ಟ್ರೈಪೋಡ್ನ ಬೀಳಿಸ್ಬಿಟ್ಟಿದ್ದೆ ಕೆಳಗಡೆಗೆ. 2 ಸಾರಿ ಬಿದ್ದಿತ್ತು. ಅದು ನನ್ನ ಮಗ ರೆಡಿ ಮಾಡಿಕೊಡ್ತೀನಿ ಅಂತ ಮಾಡ್ತಾಯಿದ್ದ. ಇವಾಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಸಾಮಾನೇನು ತೊಳೆದಿಲ್ಲ. ನಾನು ಗುರುವಾರ ತೊಳ್ಕೊತೀನಿ. ಇವತ್ತು ತೊಳೆದಿಲ್ಲ, ಹಂಗೆ ನೆಲ ಎಲ್ಲ ಒರೆಸ್ತಾ ಇದ್ದೀನಿ. ನನ್ನ ಮಗಳು ನಾನು ಪೂಜೆ ಮಾಡ್ತೀನಮ್ಮ, ಎಲ್ಲ ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಇನ್ನು ಎಕ್ಸಾಮ್ ಅಲ್ವಾ, ಮಕ್ಕಳಿಬ್ರು ಪೂಜೆ ಮಾಡಿ ಹೋಗ್ತಾರೆ ಅಂದ್ಬಿಟ್ಟು ನಾನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಕಳಶ ಏನು ಅಳ್ಳಾಡ್ಸಲ್ಲ, ಬರೀ ಇದೆಲ್ಲ ಏನೇನು ದೀಪಗಳಿದ್ದಾವೆ ಅವು ಮಾತ್ರ ಎಲ್ಲ ಎತ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಅಲ್ಲಿ ಒರೆಸ್ಕೋತೀನಿ. ಕಳಶ ಮಾತ್ರ ಅಳ್ಳಾಡ್ಸಲ್ಲ, ಅದೇ ಥರನೇ ಇರುತ್ತೆ. ಇದೆಲ್ಲ ಒರೆಸಿದ್ದಾದಮೇಲೆ ಹೂವು ಎಲ್ಲ ಹಾಕಿ ಅವ್ರಿಗೆ ರೆಡಿ ಮಾಡಿ ಕೊಡ್ತೀನಿ. ಅವ್ರು ಪೂಜೆ ಮಾಡ್ಕೊತಾರೆ. ಇದು ಹಳೇದು ಸ್ವಲ್ಪ ಹೂವು ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಸೇವಂತಿಗೆ ಹೂವು ಇದೂ ಚೆನ್ನಾಗೇ ಇತ್ತು. ನಾವು ಹೂವು ಎಲ್ಲ ಹಾಕಿ ರೆಡಿ ಮಾಡಿಕೊಟ್ಬಿಟ್ಟು ಹೋದರೆ ಪೂಜೆ ಮಾಡ್ಕೊತಾರೆ. ನಾನು ತಿಂಡಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಹೂವು ಎಲ್ಲ ಹಾಕ್ಕೊಡ್ತಾಯಿದ್ದೀನಿ. 2 ಹೂವು ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ನಾನು ಈ ಹೂವನ್ನು ಏನು ಮಾಡ್ತೀನಿ ಅಂದರೆ, ನಾಳೆ ಹೂವು ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ನೀರು ಹಾಕ್ಬಿಟ್ಟು ಇಡ್ತೀನಿ. ಚೆನ್ನಾಗಿರುತ್ತೆ ಹೂವು, ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ನೀರಲ್ಲಿ ಹಾಕಿದ್ರೆ ಫ್ರೆಶ್ ಆಗಿರುತ್ತೆ. ಈ ಫೋಟೋಯಿಂದ ತೆಗಿತೀವಲ್ಲ, ಸುಮ್ಮನೆ ಬಿಸಾಕೋದೇನು ಅಂದ್ಬಿಟ್ಟು ಒಂದು ದಿವಸ ಆ ಥರ ಹಾಕಿಟ್ಟಿರ್ತೀನಿ. ಚೆನ್ನಾಗಿ ಫ್ರೆಶ್ಶಾಗಿ ಕಾಣಿಸ್ತಾ ಇರ್ತವೆ. ಇನ್ನು ಎಲ್ಲ ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಕೊಟ್ಟೆ. ಅವ್ರು ಪೂಜೆ ಮಾಡ್ಕೊತಾ ಇದ್ರು ಇಬ್ರು. ನಾನಿವಾಗ ತಿಂಡಿ ಮಾಡೋಣ ಅಂತ. ಇನ್ನು ಈ ಮಕ್ಳುಗಳಿಗೆ ಎಕ್ಸಾಮ್ ಸ್ಟಾರ್ಟ್ ಆದರೆ ಮಕ್ಳಿಗೆ ಟೆನ್ಷನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನನಗಂತೂ ಫುಲ್ ಟೆನ್ಷನ್ ಆಗಿಬಿಡುತ್ತೆ. ನನಗೆ ಅಂತಲ್ಲ, ಎಲ್ಲ ಪೇರೆಂಟ್ಸ್ಗೂ ಹೀಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವ್ರಿಗೆ ಟೆನ್ಷನ್ ಆಗಲ್ಲ, ಅವ್ರ ಕಾನ್ಫಿಡೆನ್ಸ್ ಇರುತ್ತೆ. ಆದರೆ ನಮಗೆ ಟೆನ್ಷನ್ನು. ಓದಿದಾರ, ಬರೀತಾರ, ಏನು ಮಾಡ್ತಾರೆ ಏನಂತ ನನಗಂತೂ ತುಂಬ ಟೆನ್ಷನ್ ಆಗುತ್ತೆ. ಅದೇ ನಮ್ಮ ಮನೇಲೆಲ್ಲ ಹೇಳ್ತಾಯಿರ್ತಾರೆ, ಅವ್ರು ಎಕ್ಸಾಮ್ ಬರೆಯೋದು, ನೀನು ಯಾಕಕ್ಕ ಇಷ್ಟೊಂದು ಟೆನ್ಷನ್ ಆಗ್ತೀಯ ಯಾವಾಗೂ ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ. ಎಲ್ಲ ಪೇರೆಂಟ್ಸು ಹಂಗೆ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ನು ಉಪ್ಪಿಟ್ಟು ಮಾಡೋಣ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದೊಂದೇ ಬೇಗ ಆಗೋದು. ಇದೊಂದು ಇಷ್ಟ ಆಗಲ್ಲ ನನ್ನ ಮಗನಿಗೆ. ಆದ್ರೂ ಏನು ಮಾಡೋಕ್ಕಾಗಲ್ಲ, ಬಿಸಿ ತಿಂದು ಹೋಗಪ್ಪ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಕೆಟಲಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡು ಹಾಕಿದ್ರೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ರವೆ ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ, ಅದಕ್ಕೆ ಒಗ್ಗರಣೆ ಹಾಕ್ಕೊಂಡೆ. ಇನ್ನು ಉಪ್ಪಿಟ್ಟು ಮಾಡಿಟ್ಬಿಟ್ಟು ನನ್ನ ಮಗ ಸ್ನಾನಕ್ಕೆ ಹೋಗಿದ್ದ. ಇವಾಗ ನಾನು ಪೂಜೆ ಮಾಡಿದೆ. ಅವ್ರದ್ದು ಪ್ಯಾಡು, ಬುಕ್ಕು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದರು. ನಾನು ಪೂಜೆ ಮಾಡಿ ಇವಾಗ ಬಂದು ತಿಂಡಿ ಹಾಕ್ಕೊಡ್ತಾಯಿದ್ದೀನಿ.
ಸ್ವಲ್ಪನೇ ತಿಂದು ಹೋಗ್ತಾರೆ. ಸ್ವಲ್ಪನೇ ನಾನು ಸ್ವಲ್ಪನೇ ಮಾಡೋದು ನಾನು. ಸ್ವಲ್ಪ ಇದೂ ಬೇಡ ಬೇಡ ಅಂತಿರ್ತಾಳೆ ನನ್ನ ಮಗಳು. ಆದ್ರೂ ಬೆಳಗ್ಗೆ ಹೊತ್ತು ತಿಂದು ಹೋಗ್ಬೇಕಮ್ಮ ಅಂತೇಳ್ಬಿಟ್ಟು ತಿಂದು ಹೋಗ್ತಾರೆ. ಇವತ್ತು ರಾಗಿ ಗಂಜಿ ಏನೂ ಮಾಡಿಲ್ಲ, ಬರೀ ಉಪ್ಪಿಟ್ಟು ಅಷ್ಟೇ. ಟೈಮ್ ಆಗಿತ್ತು, ನಮ್ಮ ಮನೆಯವ್ರು ಬೈತಾಯಿದ್ರು, ನೀನು ಕೆಲಸ ಆಮೇಲೆ ಮಾಡ್ಕೋಬೋದು, ಫಸ್ಟ್ ಮಕ್ಕಳು ಕಳಿಸ್ಬೇಕಲ್ವ ಅಂತ. ಇವಾಗ ಅವ್ರಿಗೂ ತಲೆ ಎಲ್ಲ ಬಾಚಿ ತಿಂಡಿ ಹಾಕ್ಕೊಟ್ಟೆ. ತಿಂತಾಯಿದ್ದಾಳೆ ನನ್ನ ಮಗಳು ಸೂಪರ್ ಅಂತ. ಹಂಗಂತಲ್ಲಷ್ಟೇ, ಒಂದೆರಡು ತುತ್ತು ಅಷ್ಟೇ ಅವಳು ತಿನ್ನೋದು. ಸೂಪರ್, ಯಾವ ಊಟ ಕೊಡು ಫಸ್ಟು ಒಂದು ತುತ್ತು 2 ತುತ್ತು ತಿಂದ್ಬಿಟ್ಟು ಸೂಪರ್ ಅಂತಾಳೆ. ಆಮೇಲೆ ಬೇಡ ನನಗೆ ಅಂತ ಬಿಡ್ತಾಳೆ. ಇನ್ನು ಹೊರಟ್ರು ಅವರು. ನಾನು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿಬಿಟ್ಟು ಬಂದೆ. ನನಗೆ ಅವ್ರು ಬಂದು ಅಮ್ಮ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳೋವರೆಗೂ ಟೆನ್ಷನ್ನೇ. ಮನೇಲಿ ಹೇಳ್ತದೆ ಹೆಂಗೆ ಹೆಂಗೆ ಬರೀತಾಳೋ ಅಂತ ಅನ್ಕೊತಾನೇ ಇದ್ದೆ. ಇನ್ನು ಅವ್ರು ಮಧ್ಯಾಹ್ನ ಬರ್ತಾರೆ 12:30ಗೆ. ಅವ್ರು ಬರೋಷ್ಟರಲ್ಲೇ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಅಡುಗೆ ಮಾಡಬೇಕು. ಮೊಸರು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅನ್ನಕ್ಕಿಟ್ಟೆ, ಸ್ವಲ್ಪ ಸಾಂಬಾರು ಮಾಡಿ, ಸ್ವಲ್ಪ ಬೇಳೆ ಸಾಂಬಾರಿದೆ ನಮ್ಮ ಮನೆಯವ್ರಿಗೆ, ಅವ್ರು ಬೇಳೆ ಸಾರು ತಿನ್ಕೋತಾರೆ. ನಾನು ಮಕ್ಕಳಿಗೆ ನನಗೆ ಮೊಸರು ಸಾಂಬಾರು ಮಾಡ್ಕೊಂಡ್ವಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೋಸೆಗೂ ಹಿಟ್ಟು ನೆನೆಸಿಟ್ಟಿದ್ದೆ, ಅದನ್ನು ನಾಳೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.